ನಾವು ತರಗತಿಯಲ್ಲಿ ಒಟ್ಟಿಗೆ ಬಾಳುವ ಆನಂದ ಪಾಠದ ಬಗ್ಗೆ ನೋಡಿದ್ವಿ. ಇಂದು ನದಿಯ ಅಳಲು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರವೇಶನ ನೋಡೋಣ. ನಾವು ಇಂದು ನೀರಿನ ಮೂಲಗಳಾದ ಕೆರೆ, ಬಾವಿ, ನದಿ ಮೊದಲಾದವುಗಳನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸದೆ ಅವುಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ. ಇದರಿಂದಾಗಿ ನಮ್ಮ ಬದುಕಿಗೆ ಸಂಚಕರ ಎದುರಾಗುತ್ತಿದೆ. ನಮ್ಮ ಸುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿಡುವುದು ಅತ್ಯಗತ್ಯ. ನಾವು ಇಂದು ನಮ್ಮ ನದಿಯ ನೀರಿನ ಮೂಲಗಳಾದ ಕೆರೆ ಆಗಿರ್ಬೋದು, ಬಾವಿ ಆಗಿರ್ಬೋದು, ನದಿ ಮೊದಲಾದವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡದೆ ನಾವು ಅದನ್ನು ಕಲುಷಿತನ ಮಾಡ್ತಾಯಿದ್ದೀವಿ. ಇದರಿಂದ ಅದು ನಮಗೆ ಬದುಕಿಗೆ ಅದು ತೊಂದರೆ ಮಾಡ್ತಿದೆ. ಆ ಥರ ನಾವು ಅದನ್ನು ಕಲುಷಿತಗೊಳಿಸ್ತಿರೋದ್ರಿಂದ, ಯಾಕಂದರೆ ಆ ಮೂಲಗಳನ್ನು ಬಳಸೋರೆ ನಾವಾಗಿರೋದ್ರಿಂದ ಅದರಿಂದ ತೊಂದರೆ ಆಗೋದು ನಮಗೇನೆ. ಆದ್ದರಿಂದ ನಮ್ಮ ಸುತ್ತಮುತ್ತಲಿನ ನೀರಿನ ಮೂಲಗಳನ್ನು ನಾವು ಶುದ್ಧವಾಗಿಡೋದು ನಮಗೆ ಅಗತ್ಯವಾಗಿದೆ. ಈಗ ಪಾಠನ ನೋಡೋಣ. ಶಾಲಾ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ. ಎಲ್ಲರ ಮುಖದಲ್ಲೂ ಆತಂಕ. ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಹಪಾಠಿಗಳ ಆರೋಗ್ಯವನ್ನು ತಿಳಿಯುವ ತವಕ. ಮಕ್ಕಳು ತಮ್ಮ ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ. ಶಾಲಾ ಮಕ್ಕಳು ಗುಂಪಾಗಿ ಸೇರಿರ್ತಾರೆ. ಎಲ್ಲರ ಮುಖದಲ್ಲಿ ಏನೋ ಒಂಥರ ಆತಂಕದಲ್ಲಿ ಇರ್ತಾರೆ. ಆಸ್ಪತ್ರೆಗೆ ದಾಖಲಾಗಿರೋ ಸಹಪಾಠಿಗಳ ಆರೋಗ್ಯನ ತಿಳಕ್ಕೆ, ಅವರ ಸಹಪಾಠಿಗಳು ಅಂದರೆ ಅವ್ರ ಫ್ರೆಂಡ್ಸ್ಗಳು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಅವ್ರಿಗೆ ಏನಾಯಿತು, ಏನು, ಅವರು ಆರೋಗ್ಯ ಯಾವ ಸ್ಥಿತಿಲಿದೆ, ಏನು ಅಂತ ತಿಳ್ಕೊಳ್ಳೋ ತವಕದಲ್ಲಿ ಅವ್ರು ಇರ್ತಾರೆ. ಮಕ್ಕಳು ತಮ್ಮಲ್ಲೇ ಒಬ್ರಿಗೊಬ್ಬರಲ್ಲೇ ಮಾತಾಡ್ಕೋತಾ ಇರ್ತಾರೆ. ಅದರಲ್ಲಿ ಮೊದಲು ಕಲಾವತಿ. ಎಂಥ ಅನಾಹುತ ನಡೆದು ಹೋಯಿತು, ನಮ್ಮ ಗೆಳೆಯತಿಯರಿಗೆ ಹೀಗೆ ಆಗಬಾರದಿತ್ತು. ಕಲಾವತಿ ಅಲ್ಲೇ ಸಹಪಾಠಿಗಳ ಗುಂಪಲ್ಲಿ, ಶಾಲಾ ಮಕ್ಕಳ ಗುಂಪಲ್ಲಿದ್ದ ಕಲಾವತಿ ಅನ್ನೋ ವಿದ್ಯಾರ್ಥಿನಿ ಹೇಳ್ತಾಳೆ, ಎಂಥ ಅನಾಹುತ ಆಗೋಯ್ತು, ಅಯ್ಯೋ ಏನು ಅನಾಹುತ ಆಗೋಯ್ತು, ಈ ರೀತಿ ನಮ್ಮ ಫ್ರೆಂಡ್ಸ್ಗೆ ಗೆಳತಿಗೆ ಈಗ ಆಗಬಾರ್ದಾಗಿತ್ತು, ಈ ರೀತಿ ಆಗಬಾರ್ದಾಗಿತ್ತು ಅಂತ ಕಲಾವತಿ ಹೇಳ್ತಾಳೆ. ಸ್ನೇಹ. ಅವರಿಗೆ ಏನಾಯಿತು, ಅಲ್ಲೇ ಮತ್ತೆ ಇನ್ನೊಬ್ರು ಇದ್ದವರು ವಿದ್ಯಾರ್ಥಿನಿ ಅವ್ರು ಹೇಳ್ತಾರೆ, ಸ್ನೇಹ ಅವ್ರಿಗೇನಾಯಿತು ಅಂತ ಕೇಳ್ತಾರೆ. ಏನಾಯಿತು ಅವ್ರಿಗೆ ಅಂತ. ಮನು. ಅಯ್ಯೋ ನಿನಗೆ ತಿಳಿದಿಲ್ಲವೇ, ಈಜಲು ಹೋದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದೆ. ಅಲ್ಲೇ ಇದ್ದ ಮನು ಅನ್ನೋ ವಿದ್ಯಾರ್ಥಿ ಅವ್ರು ಹೇಳ್ತಾರೆ, ಅಯ್ಯೋ ನಿನಗೆ ಗೊತ್ತಿಲ್ವಾ, ಅವರು ಈಜಲೋಗಿ ಅವರೆಲ್ಲ ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಹೇಳ್ತಾನೆ. ಶಾಂತಲೆ. ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು, ಅಲ್ಲೇ ಇದ್ದ ಇನ್ನೊಬ್ರು ವಿದ್ಯಾರ್ಥಿನಿ ಶಾಂತಲೆ ಹೇಳ್ತಾಳೆ, ಅವ್ರಿಗೆ ಆಸ್ಪತ್ರೆಗೆ ದಾಖಲಾಗೋಂಥದ್ದು ಏನಾಗಿತ್ತು, ಏನಕ್ಕೆ ಆಸ್ಪತ್ರೆಗೆ ಸೇರಿದ್ರು, ಆ ಥರ ಏನಾಗಿತ್ತು ಅಂತ ಶಾಂತಲೆ ಕೇಳ್ತಾಳೆ. ಸಲಿಮುಲ. ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ, ಅವರೆಲ್ಲರೂ ಬೆಳಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ನಂತರ ಶೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದ್ದರು. ಸಲಿಮುಲ್ಲ ಹೇಳ್ತಾರೆ, ನಿನ್ನೆ ಭಾನುವಾರ ಆಗಿತ್ತಲ್ಲ, ರಜಾ ಇತ್ತಲ್ಲ, ಆಲ್ಮೋಸ್ಟ್ ಮಕ್ಳುಗಳು ರಜಾ ಇದ್ದಾಗ ಆಟ ಆಡೋಕ್ಕೆ ಹೋಗ್ತಾರೆ. ಅದೇ ಥರ ಇವರು ಆಟ ಆಡೋಕ್ಕೆ ಹೋಗಿದ್ದಾರೆ. ತುಂಬ ಬಿಸಿಲಿತ್ತು, ಬೆಳಗ್ಗೆ ತನಕ ಚೆನ್ನಾಗಿ ಆಟ ಆಡಿ ಮಧ್ಯಾಹ್ನ ಶೆಕೆನ ತಡ್ಕೊಳಕ್ಕಾಗದೆ ಅಲ್ಲೇ ಊರಿನ ಪಕ್ಕದಲ್ಲಿದ್ದ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಅದರ ಪರಿಣಾಮವಾಗಿ ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು. ಯಾರೋ ದಾರಿಹೋಕರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀರಾ ಹದಗೆಟ್ಟಿದೆ. ಅದು ಅವರು ಶೆಕೆನ ತಾಳಕ್ಕಾಗದೆ ನದಿಲಿ ಸ್ನಾನ ಮಾಡೋಕ್ಕೆ ಹೋಗಿದ್ರು. ಅದರ ಪರಿಣಾಮ ಏನಾಯಿತು ಅಂತಾರೆ, ಅವ್ರ ಮೈ ಮೇಲೆಲ್ಲ ದಪ್ಪದ ಗುಳ್ಳೆಗಳು ಎದ್ದೊಳುತ್ತೆ. ಅವ್ರಿಗೆ ಅದರಿಂದ ತುರಿಕೆ ಸ್ಟಾರ್ಟ್ ಆಗುತ್ತೆ, ವಿಪರೀತ ತುಂಬ ತುರಿಕೆ ಜಾಸ್ತಿ ಆಗೋಗ್ಬಿಡುತ್ತೆ, ಆರಂಭ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಆ ನೋವನ್ನ ತಡ್ಕೊಳ್ಳೋಕ್ಕೆ ಅವ್ರಿಗೆ ಆಗದೆ ಅಲ್ಲೇ ನದಿ ಪಕ್ಕದಲ್ಲಿದ್ದ ದಂಡೆ ಮೇಲೆ ಬಿದ್ದು ಹೊರಳಾಡ್ತಿರ್ತಾರೆ. ಅದನ್ನು ಕಂಡಿದ್ದು ರೋಡಲ್ಲಿ ಓಡಾಡೋ ದಾರಿ ಹೋಕರರು ನೋಡಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಬಂದು ಸೇರಿಸ್ತಾರೆ. ಅವ್ರ ಆರೋಗ್ಯ ತುಂಬ ತೀರಾ ಹದಗೆಟ್ಟಿದೆ, ಅವ್ರ ಆರೋಗ್ಯ ತುಂಬ ಹಾಳಾಗಿದೆ ಅಂತ ಸಲಿಮುಲ್ಲ ಹೇಳ್ತಾರೆ. ಮಕ್ಕಳು ಆಸ್ಪತ್ರೆಗೆ ಬರುತ್ತಾ ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ. ಡಾಕ್ಟ್ರು ಮಕ್ಕಳನ್ನ ಪರೀಕ್ಷೆ ಮಾಡಿ ವೈದ್ಯರು ಕೊಠಡಿಯಿಂದ ಹೊರಗೆ ಬರ್ತಾರೆ. ದಿಲೀಪ್ ಕೇಳ್ತಾರೆ, ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್? ದಿಲೀಪ್ ಕೇಳ್ತಾರೆ, ಈಗ ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಅಂತ ದಿಲೀಪ್ ಕೇಳ್ತಾರೆ. ಅದಕ್ಕೆ ವೈದ್ಯರು ಹೇಳ್ತಾರೆ, ಇನ್ನೂ ಹೇಳುವಂತಿಲ್ಲ ಮಕ್ಕಳೇ, ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ. ವೈದ್ಯರು ಹೇಳ್ತಾರೆ, ಏನೂ ಹೇಳೋಕ್ಕಾಗಲ್ಲ ಈಗ ತಕ್ಷಣಕ್ಕೆ, ಆದರೆ ಚಿಂತೆ ಪಡೋ ಅವಶ್ಯಕತೆ ಏನೂ ಇಲ್ಲ, ಚಿಂತೆಗೆ ಕಾರಣ ಆಗೋವಂಥ ಏನು ವಿಷಯ ಇಲ್ಲ ಅಂತ ತೋರುತ್ತೆ ಅಂತ ವೈದ್ಯರು ಹೇಳ್ತಾರೆ. ರಮ್ಯಾ.
ಅವರಿಗೆ ಏನಾಗಿತ್ತು ಡಾಕ್ಟರ್? ಅಲ್ಲೇ ಇದ್ದ ವಿದ್ಯಾರ್ಥಿನಿಯವರು ರಮ್ಯಾ ಕೇಳ್ತಾರೆ, ಅವರಿಗೆ ಏನಾಗಿತ್ತು ಡಾಕ್ಟರ್ ಅಂತ. ವೈದ್ಯರು ಹೇಳ್ತಾರೆ, ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ. ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳೆದ್ದಿವೆ. ತುರಿಕೆ ತಡಲಾರದೆ ಮೂರ್ಛೆ ಹೋಗಿದ್ದಾರೆ. ಅದಕ್ಕೆ ರಮ್ಯಾ ಕೇಳಿದ್ದಕ್ಕೆ ಏನಾಯಿತು ಡಾಕ್ಟರ್ ಅಂತ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಅವ್ರಿಗೆ ನದಿಯ ನೀರಿನ ಮಾಲಿನ್ಯ ಸೋಂಕು ತಗುಲಿದೆ. ಅದು ನದಿಯ ನೀರಿನ ಮಾಲಿನ್ಯದಿಂದ ಅವರು ನದಿಲಿ ಸ್ನಾನ ಮಾಡೋಕ್ಕೆ ಹೋಗಿದ್ದು, ಅದು ಅಷ್ಟು ಇದಾಗಿಲ್ಲದೆ ಇರೋ ಕಾರಣ, ಅಂದರೆ ಶುದ್ಧವಾಗಿ ಇಲ್ಲದೆ ಇರೋ ಕಾರಣ, ಅದು ಮಲಿನಗೊಂಡಿರೋ ನೀರಲ್ಲಿ ಅವರು ಸ್ನಾನ ಮಾಡಿದ್ದು ಕೂಡ ಮಾಡಿದ್ರಿಂದ ಅವ್ರಿಗೆ ಮಾಲಿನ್ಯದ ಸೋಂಕು ತಗುಲಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಪರಿಣಾಮವಾಗಿ ಇಡೀ ದೇಹದೆಲ್ಲ ಗುಳುಗುಳು, ಅದರ ಪರಿಣಾಮವಾಗಿ ಏನಾಗಿದೆ, ಮೈಯಲ್ಲೆಲ್ಲ ಗುಳುಗುಳ್ಳೆ ಥರ ಹೆದ್ದಿದೆ, ದೇಹದಲ್ಲೆಲ್ಲ ಗುಳ್ಳೆ ಹೆದ್ದಿದೆ. ಅದರಿಂದ ತುರ್ಕೆನ ಅವರು ತುರ್ಕೆ ಬಂದು ಅದನ್ನು ತಡೆಯೋಕ್ಕಾಗದೆ ಅವರು ಮೂರ್ಛೆಗೆ ತಲೆ ಸುತ್ತ ಬಂದಿದೆ ಅಂತ, ಅವ್ರಿಗೆ ಜ್ಞಾನ ಇಲ್ದಿದಂಗೆ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ನೆಕ್ಸ್ಟು ದೀಪಕ್ ಅವರ ಜೀವನಕ್ಕೆ ಏನು ಅಪಾಯವಿಲ್ಲವೇ ತಾನೇ? ದೀಪಕ್ ಕೇಳ್ತಾನೆ, ಅವ್ರ ಜೀವನಕ್ಕೆ ಏನು ಅಪಾಯ ಇಲ್ಲ ತಾನೇ ಡಾಕ್ಟರ್ ಅಂತ ಕೇಳ್ತಾರೆ. ಅದಕ್ಕೆ ವೈದ್ಯ ಹೇಳ್ತಾರೆ, ಚಿಂತಿಸಬೇಡಿ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ಆದ್ದರಿಂದ ಅವ್ರು ಹೇಳ್ತಾರೆ, ಡಾಕ್ಟರ್ ಹೇಳ್ತಾರೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಬೇಗ ಸರಿಯಾದ ಟೈಮಿಗೆ ಕರ್ಕೊಬಂದಿರೋದು ಸರಿ, ನಾನು ಚಿಕಿತ್ಸೆ ಕೊಟ್ಟಿದ್ದೀನಿ, ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ರೀಟಾ, ನಾವು ಅವರನ್ನು ನೋಡಬಹುದೇ? ರೀಟಾ ಕೇಳ್ತಾರೆ, ನಾವೀಗ ಅವ್ರನ್ನ ನೋಡ್ಬೋದಾ ಅಂತ. ವೈದ್ಯರು ಹೇಳ್ತಾರೆ, ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ, ಈಗ ಬೇಡ ಸಾಯಂಕಾಲ ಬನ್ನಿ ಅಂತ ಡಾಕ್ಟ್ರು ಹೇಳ್ತಾರೆ. ವೈದ್ಯರು ಹೇಳಿದ ಮಾತನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ. ವೈದ್ಯರು ಹೇಳ್ತಾರೆ, ಇದು ನದಿಯ ನೀರಿನ ಮಾಲಿನ್ಯ ಆಗಿದೆ ಅಂತ ಹೇಳ್ತಾರಲ್ಲ ವೈದ್ಯರು. ಆದ್ದರಿಂದ ಮಕ್ಕಳೆಲ್ಲರೂ ನದಿ ದಂಡೆಯ ಹತ್ರ ಬರ್ತಾರೆ. ಭವಾನಿ, ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ. ಭವಾನಿ ವಿದ್ಯಾರ್ಥಿನಿ ಹೇಳ್ತಾರೆ, ಈ ನದಿ ಎಷ್ಟು ಕೊಳಕಾಗಿದೆ, ಈ ನದಿ ನೀರು ಎಷ್ಟು ಕೊಳಕಾಗಿದೆ ಅಂತ. ಮಮತಾ, ಹಬ್ಬ, ಈ ಕೆಟ್ಟ ನೀರಿಗೆ ಅವರೇಕೆ ಇಳಿದರೋ. ಮಮತಾ ಹೇಳ್ತಾಳೆ, ಯಪ್ಪ, ಈ ಕೆಟ್ಟ ನೀರಿಗೆ ಅವ್ರು ಯಾಕೆ ಹೋದ್ರೋ ಏನೋ ಅಂತ ಹೇಳ್ತಾರೆ ಅದಕ್ಕೆ. ಸುಜಾತ, ಶೆಕೆ ತಡೆಯಲು ಆಗಲಿಲ್ಲವೋ ಏನೋ. ಸುಜಾತ ಹೇಳ್ತಾಳೆ, ಏನೋ ಶೆಕೆನ ತಡೆಯೋಕ್ಕಾಗಲಿಲ್ಲ, ಅದಕ್ಕೇ ನದಿಗೆ ಸ್ನಾನ ಮಾಡೋಕ್ಕೆ ಹೋದರು ಅಂತ ಸುಜಾತ ಹೇಳ್ತಾರೆ. ಅಮಿತ್, ಇದು ಮಲಿನಗೊಂಡ ನದಿ, ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ಅಮಿತ್ ಹೇಳ್ತಾನೆ, ಇದು ಮಲಿನಗೊಂಡಿರೋ ನೀರು, ಇಲ್ಲಿಗೆ ಈ ನದಿಯಲ್ಲಿ ಜೀವ ಸಂಕುಲಕ್ಕೂ ಕೂಡ ಬದುಕೋಕೆ ಆಗಲ್ಲ, ಅವುಗಳಿಗೂ ಸಹ ಅಪಾಯ ಆಗುತ್ತೆ ಅಂತ ಹೇಳ್ತಾನೆ, ನೀರಲ್ಲಿ ವಾಸಿಸೋ ಪ್ರಾಣಿಗಳಿಗೂ ಸಹ. ಮಕ್ಕಳೆಲ್ಲರೂ ನದಿಯ ಬಗ್ಗೆ ತಾತ್ಸಾರವಾಗಿ ಮಾತನಾಡುತ್ತಾ ಹೀಯಾಳಿಸತೊಡಗುತ್ತಾರೆ. ಇದ್ದಕ್ಕಿದ್ದಂತೆ ಕೊಳೆಯ ಕೆಸರಿನಿಂದ ಕೂಡಿದ ಜಲದೇವತೆ ನೀರಿನ ಮಧ್ಯದಿಂದ ದುತ್ತನೆ ಪ್ರತ್ಯಕ್ಷವಾಗುತ್ತಾಳೆ. ಮಕ್ಕಳೆಲ್ಲ ಭಯಪಡುತ್ತಾರೆ. ಮಕ್ಕಳೆಲ್ಲ ನದಿ ಬಗ್ಗೆ ಇದು ಎಷ್ಟು ಮಾಲಿನ್ಯಗೊಂಡಿದೆ, ಇದು ಈ ಥರ ಇದೆ, ಅದ್ರ ಬಗ್ಗೆ ತಾತ್ಸಾರವಾಗಿ ಹೀಯಾಳಿಸ್ತಾ ಇರ್ತಾರೆ ಮಕ್ಕಳುಗಳು. ಇದ್ದಕ್ಕಿದ್ದಂತೆ ಕೆಸರಿಂದ ಕೂಡಿದ ಜಲದೇವತೆ ದುತ್ತನೆ ಅಂತಂದರೆ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿಬಿಡ್ತಾಳೆ. ಮಕ್ಕಳೆಲ್ಲರಿಗೂ ಭಯ ಆಗೋಗ್ಬಿಡುತ್ತೆ. ಮಕ್ಕಳು, ಯಾರಿವಳು, ಎಷ್ಟು ಅಸಹ್ಯವಾಗಿದ್ದಾಳೆ. ಮಕ್ಕಳು ಹೇಳ್ತಾರೆ, ಯಾರಿವಳು ಇಷ್ಟೊಂದು ಅಸಹ್ಯವಾಗಿದ್ದಾಳೆಲ್ಲ, ಕೆಸರೆಲ್ಲ ಮೈ ಮೇಲೆಲ್ಲ ಇದೆಯಲ್ಲ ಅಂತ. ಜಲದೇವತೆ, ನಾನು ಜಲದೇವತೆ ಮಕ್ಕಳೇ. ಜಲದೇವತೆ ಹೇಳ್ತಾರೆ, ನಾನು ಜಲದೇವತೆ ಮಕ್ಕಳೇ ಅಂತ. ಮಕ್ಕಳು, ಚೀಚಿ, ಜಲದೇವತೆ ಹಿಂಗಿರುತ್ತಾಳೆಯೇ, ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತದೆ. ಮಕ್ಕಳು ಹೇಳ್ತಾರೆ, ಚೀಚಿ, ಜಲದೇವತೆ, ನಾನು ಜಲದೇವತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಮಕ್ಕಳೆಲ್ಲ, ನೀನು ಜಲದೇವತೆ ಏನಾರು ಹಿಂಗಿರ್ತಾಳ ಅಂತ ಮಕ್ಕಳು ಹೇಳ್ತಾರೆ. ನೀನು ನೋಡಿದ್ರೆ ನಮಗೆ ಅಸಹ್ಯ ಆಗುತ್ತೆ, ನೀನು ನೋಡಿದ್ರೆ ಅಂತ ಮಕ್ಕಳು ಹೇಳ್ತಾರೆ. ಜಲದೇವತೆ, ಏಕೆ, ನಾನು ನಿಮಗೇನು ಮಾಡಿರುವೆ, ನಿಮಗೇಕೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೀರಿ, ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿಲ್ಲವೇ. ಜಲದೇವತೆ ಹೇಳ್ತಾರೆ, ಯಾಕೆ ನಿಮಗೆ ನನ್ನನ್ನು ನೋಡಿದ್ರೆ ಅಸಹ್ಯ ಆಗುತ್ತೆ, ಅಸಹ್ಯ ಪಟ್ಕೊತೀರಾ ಅಂತ ಜಲದೇವತೆ ಕೇಳ್ತಾರೆ. ಅದಕ್ಕೆ ಜಲದೇವತೆ, ನೀವು ನಮ್ಮಿಂದ ಎಷ್ಟು ಪ್ರಯೋಜನಗಳನ್ನ ಪಟ್ಕೊಂಡಿದ್ದೀರಾ, ಎಲ್ಲ ಉಪಯೋಗಗಳನ್ನ ಪಟ್ಕೊಂಡಿದ್ದೀರಾ. ಅದಕ್ಕೆ ರೆಹಮಾನ್ ಹೇಳ್ತಾನೆ, ಎಲ್ಲ ಸರಿ, ಆದರೆ ಈಗ ನೀನು ಕಲುಷಿತಗೊಂಡಿರುವೆ, ನಿನ್ನ ನೀರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ರೆಹಮಾನ್ ಹೇಳ್ತಾನೆ, ಎಲ್ಲ ಸರಿ, ನಿನ್ನಿಂದ ಪ್ರಯೋಜನ ಪಡ್ಕೊಂಡಿದ್ದೀವಿ, ಸರಿ, ಎಲ್ಲ ಸರಿ,
ಆದರೆ ಈಗ ನೀನು ಕಲುಷಿತಗೊಂಡಿದೆಯಲ್ಲ, ನೀನು ಮಲಿನಗೊಂಡಿದೆಯಲ್ಲ, ನಿನ್ನ ನೀರನ್ನ ಬಳಸೋಕ್ಕಾಗಲ್ವಲ್ಲ, ನಿನ್ನ ನೀರನ್ನ ಯಾರೂ ಕುಡಿಬಾರ್ದಂತೆ, ನಿನ್ನ ನೀರು ಯಾರನ್ನೂ ಕುಡಿಬಾರ್ದು, ನೀನಲ್ಲಿ ಸ್ನಾನ ಮಾಡಬಾರ್ದು. ಮತ್ತು ವೈದ್ಯರೇ ನಮಗೆ ಈ ವಿಚಾರವನ್ನು ತಿಳಿಸಿ, ಅದು ಈ ವೈದ್ಯರೇ ನಮ್ಗೆ ಹೇಳಿದ್ದಾರೆ, ನೀನು ಮಲಿನಗೊಂಡಿದೆಯಾ, ಕಲುಷಿತಗೊಂಡಿದೆಯಾ, ಆದ್ದರಿಂದ ನಿನ್ನ ನೀರನ್ನ ಕುಡಿಬಾರ್ದು ಮತ್ತು ಸ್ನಾನನ ಮಾಡಬಾರ್ದು ಅಂತ ನಮಗೆ ವೈದ್ಯರೇ ಸಹ ಹೇಳಿದ್ದಾರೆ ಅಂತ ರೆಹಮಾನ್ ಹೇಳ್ತಾನೆ. ಅಲ್ಲದೆ ಅವ್ರ ಗೆಳೆಯ ಗೆಳತಿ ಆಲ್ರೆಡಿ ಆಸ್ಪತ್ರೆಗೆ ಸೇರಿರ್ತಾರೆ. ನಮ್ಮ ಗೆಳೆಯ ಗೆಳತಿ ನಿನ್ನಲ್ಲಿ ಸ್ನಾನ ಮಾಡಿ ಅವ್ರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ್ದಾರೆ, ಜ್ಞಾನ ತಪ್ಪಿ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ರೆಹಮಾನ್ ಹೇಳ್ತಾನೆ. ಜಲದೇವತೆ: ಮಕ್ಕಳೇ, ಇದಕ್ಕೆಲ್ಲ ಕಾರಣ ನಾನಲ್ಲ, ನೀವೇ. ಜಲದೇವತೆ ಹೇಳುತ್ತೆ, ಮಕ್ಕಳೇ, ಇದಕ್ಕೆ ಈ ರೀತಿ ಆಗಿರೋದಕ್ಕೆ ಕಾರಣ, ಕಲುಷಿತಗೊಂಡಿರೋದಕ್ಕೆ ಕಾರಣ, ನಿಮ್ಮ ಗೆಳೆಯ ಗೆಳತಿ ಅಸ್ವಸ್ಥಗೊಂಡಿರೋ ಕಾರಣ ನಾನಲ್ಲ ಕಾರಣ, ಅದಕ್ಕೆ ನೀವೇ ಅಂತ ಹೇಳ್ತಾರೆ. ರಘು: ನಾವಾ ಅಂತ ಕೇಳ್ತಾನೆ ರಘು. ಜಲದೇವತೆ: ನೀವು ಅಂದರೆ ನಿಮ್ಮವರು. ಜಲದೇವತೆ ಅಂತಂದರೆ ಜಲದೇವತೆ ಹೇಳ್ತಾರೆ, ನೀವು ಅಂತ ಅಂದರೆ ನೀವಂತಲ್ಲ, ನಿಮ್ಮ ಜೊತೆ ಇರೋ, ನಿಮ್ಮ ಸುತ್ತಮುತ್ತ ಇರೋ ಜನಗಳು ನಿಮ್ಮವರು ಅಂತ ಹೇಳ್ತಾರೆ. ಮನೋಹರ: ನಮ್ಮವರೇನು ಶುದ್ಧಳಾಗಿ ಹರಿಯಬಾರದೆಂದು ತಾಕೀತು ಮಾಡಿದ್ದಾರೆಯೇ? ನಿನ್ನ ನೀರಿನಿಂದ ನಮಗೆಲ್ಲ ಉಳಿಗಾಲವಿಲ್ಲ. ಹೇಳ್ತಾರೆ, ರೆಹಮಾನ್ ಹೇಳ್ತಾನೆ, ನಮ್ಮವರೇನು ನಿನ್ನ ಶುದ್ಧವಾಗಿ ಹರಿಬೇಡ ಅಂತ ಏನಾದ್ರು ತಾಕೀತು ಎದುರಿಸಿದ್ದಾರೆ ನಿನಗೆ, ನೀನು ಶುದ್ಧವಾಗಿ ಹರಿಬೇಡ ಅಂತ? ನಿನ್ನ ನೀರಿಂದ ನಮಗೆ ಉಳಿಗಾಲ ಇಲ್ಲ, ನಿನ್ನ ನೀರಿಂದ ನಮಗೆ ಅಪಾಯನೇ ಜಾಸ್ತಿ ಅಂತ ಮನೋಹರ ಹೇಳ್ತಾನೆ. ಅದಕ್ಕೆ ಜಲದೇವತೆ ಹೇಳ್ತಾರೆ, ಇಲ್ಲ ಮಕ್ಕಳೇ, ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ. ಜಲದೇವತೆ ಹೇಳ್ತಾರೆ, ಇಲ್ಲ ಮಕ್ಕಳೇ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅಂತ. ನನ್ನ ಮಾತುಗಳನ್ನು ಕೇಳಿ. ಪರಿಶುದ್ಧಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ. ಜಲದೇವತೆ ಹೇಳ್ತಾರೆ, ನನ್ನ ಮಾತು ಇಲ್ಲಿ ಕೇಳಿ. ಪರಿಶುದ್ಧವಾಗಿ ನಾನು ಅರಿತಿದ್ದನ್ನ ಈ ಮನುಷ್ಯರೇನೆ ನನ್ನ ಕಲುಷಿತ ಮಾಡಿದ್ದಾರೆ ಅಂತ ಜಲದೇವತೆ ಹೇಳ್ತಾರೆ. ಬಹಳ ಇಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯರಹಿತಳಾಗಿ ಹರಿಯುತ್ತಿದ್ದೆ. ಈಗ ಈ ಮನುಷ್ಯರು ನನ್ನ ನೀರನ್ನು ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು. ಬಹಳ ಹಿಂದೆ ತುಂಬ ಹಿಂದೆವರೆಗೆ ಜಲ ಯಾವಾಗ ನದಿ ಹರಿತಾ ಇತ್ತು, ಮತ್ತು ಈ ಸ್ವಲ್ಪ ದಿನದವರೆಗೂ ಸಹ ಆ ನದಿ ಮಾಲಿನ್ಯರಹಿತ ಆಗಿತ್ತು, ಅಂದರೆ ಮಲಿನಗೊಂಡಿರಲಿಲ್ಲ, ಶುದ್ಧವಾಗಿತ್ತು. ಆಗ ಮನುಷ್ಯರು ಆ ನೀರನ್ನು ಶುದ್ಧವಾಗಿದೆ ಅಂತ ಕುಡಿತಾ ಇದ್ರು. ಆಹಾರ ತಯಾರಿಕೆಗೆ ಬಳಸ್ತಿದ್ದರು, ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು. ನನ್ನಲ್ಲಿಯೇ ಲೆಕ್ಕವಿಲ್ಲದಷ್ಟು ಜಲಚರ ಜೀವಗಳಿದ್ದವು, ಎಲ್ಲವೂ ಸಂತೋಷದಿಂದ ಇದ್ದವು. ಮನುಷ್ಯರು ನೀರು ಕುಡಿಯೋಕ್ಕೆ ಬಳಸ್ತಾ ಇದ್ರು, ನನ್ನ ನದಿಲಿ ಇದ್ದಿದ್ದ ನೀರನ್ನ ಆಹಾರ ತಯಾರಿಸೋಕ್ಕೆ ಬಳಸ್ತಾ ಇದ್ರು, ಬೇಸಾಯ ಅಂದರೆ ಹೊಲದ ಕೆಲಸ ಮಾಡೋದಕ್ಕೆ ಜಲದೇವತೆಯ ನದಿ ನೀರನ್ನು ಬಳಸ್ತಾ ಇದ್ರು. ಮತ್ತು ಲೆಕ್ಕವಿಲ್ಲದಷ್ಟು ಜಲಚರಗಳು, ನೀರಿನಲ್ಲಿ ವಾಸವಂಥ ಜೀವಿಗಳು ಎಲ್ಲವೂ ಸಂತೋಷವಾಗಿ ಆ ಜಲದೇವತೆಯ ನದಿಯ ನೀರಿನಲ್ಲಿ ವಾಸಿಸ್ತಿದ್ವು. ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ, ನನ್ನನ್ನು ಮನುಷ್ಯರು ಮನ ಬಂದಂತೆ ಬಳಸುತ್ತಿದ್ದಾರೆ. ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಗೆ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು ಮತ್ತು ಕಸದ ರಾಶಿಗಳನ್ನು ನನ್ನೊಳಗೆ ಎಸೆಯುತ್ತಿದ್ದಾರೆ. ಜಲದೇವತೆ ಹೇಳ್ತಾರೆ, ಆದರೆ ನಾನು ಆವಾಗ ಎಲ್ಲ ಸಕಲ ಜೀವರಾಶಿಗಳಿಗೂ ನಾನು ಉಪಯೋಗಕ್ಕೆ ಪಡಿಸಿದೆ, ಆದರೆ ಈಗ ನಾನು ಪರಿಶುದ್ಧವಾಗಿಲ್ಲ ಅಂತ ಜಲದೇವತೆ ಹೇಳ್ತಾರೆ. ನನ್ನನ್ನು ಈ ರೀತಿ ಮಾಡೋದಕ್ಕೆ ಈ ರೀತಿ ನಾನು ಕಲುಷಿತಗೊಂಡಿರೋದಕ್ಕೆ ಕಾರಣ ಮನುಷ್ಯರೇ. ಅವ್ರಿಗೆ ಬೇಕಾದಂಗೆ ನನ್ನನ್ನು ಬಳಸ್ಕೊಂಡ್ರು ಜಲದೇವತಿನ. ಅನೇಕ ಕಾರ್ಖಾನೆಗಳನ್ನು ನದಿಯ ದಂಡೆಯಲ್ಲಿ ತೆಗೆದ್ರು. ಆ ಕಾರ್ಖಾನೆಯ ರಾಸಾಯನಿಕ ಪದಾರ್ಥಗಳ ಕಸದ ರಾಶಿಗಳನ್ನೆಲ್ಲನೂ ನದಿಗೆ ಹರಿಯಾಕ್ಬಿಟ್ರು. ಅದರಿಂದ ಅದು ನದಿ ಕಲುಷಿತಗೊಳ್ತೋಯಿತು. ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಕ್ಕೆ ಹರಿದು ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲ, ಶೋಷಣೆಗೆ ಬಲಿಯಾದ ನಾನು ಹೀಗೆ ಪರಿಶುದ್ಧಳಾಗಿ ಹರಿಯಲು ಸಾಧ್ಯ? ನೀವೇ ಯೋಚಿಸಿ ಮಕ್ಕಳೇ. ಅದಲ್ಲದೆ ಕಾರ್ಖಾನೆಯ ರಾಸಾಯನಿಕ ಪದಾರ್ಥಗಳನ್ನೆಲ್ಲ ಕಸಗಳನ್ನೆಲ್ಲ ಹಾಕೋದಲ್ಲದೆ ಊರಿನ ಸಮಗ್ರ ಕೊಳಚೆ ನೀರನ್ನೆಲ್ಲ ನದಿಗೆ ಹರಿದು ಬಿಟ್ಟಿದ್ದಾರೆ ಅಂತ ಜಲದೇವತೆ ಹೇಳ್ತಾರೆ. ನಾನು ಶೋಷಣೆಗೆ ಒಳಗಾಗಿದ್ದೀನಿ ಅಂತಿದ್ರೆ ನನ್ನ ಪರಿಶುದ್ಧವಾಗಿ ಅಂತಂದರೆ ಸಾಧ್ಯ ಆಗುತ್ತಾ ಅಂತ ಜಲದೇವತೆ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನೀವೇ ಯೋಚನೆ ಮಾಡಿ, ನೀವೇ ಥಿಂಕ್ ಮಾಡಿ ಮಕ್ಕಳೇ ಅಂತ ಜಲದೇವತೆ ಹೇಳ್ತಾರೆ. ಮಕ್ಕಳು: ನೀವು ಹೇಳುತ್ತಿರುವುದಾದರೂ ಏನು? ಮಕ್ಕಳು ಹೇಳ್ತಾರೆ, ಹಾಗಾದರೆ ನೀವು ಏನು ಹೇಳ್ತಾ ಇದ್ದೀರಾ, ಏನು ಹೇಳಕ್ಕೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಜಲದೇವತೆ. ನಾನು ಹೇಳುವುದಿಷ್ಟೇ, ಮನುಷ್ಯರು ಹೀಗೆಯೇ ಮಾಲಿನ್ಯ ಮಾಡುವುದರಿಂದ ಮುಂದುವರಿಸಿದರೆ ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ. ನಾನು ಯಾರ ಬಳಿ ನನ್ನ ನೋವನ್ನು ಹೇಳಿಕೊಳ್ಳಲಿ? ಜಲದೇವತೆ ಹೇಳ್ತಾರೆ,
ನಾನು ಹೇಳೋದಿಷ್ಟೇ ಮಕ್ಕಳ, ಮನುಷ್ಯರು ಇದೇ ಥರ ನಿರಂತರವಾಗಿ ರಾಸಾಯನಿಕನ ನದೀಲಿ ಬಿಡ್ತಾ ಹೋದರೆ, ಇದೇ ಥರ ಕಲುಷಿತ, ಇದೇ ಥರ ಮನ ಬಂದಂತೆ ನದಿಗೆ ಬಳಸ್ತಾ ಹೋದರೆ, ಇದೇ ಥರ ಮನ ಬಂದಂತೆ ಜಲದೇವತೆನ ನೀರನ್ನು ಕಲುಷಿತಗೊಳಿಸ್ತಾ ಹೋಯಿತು ಅಂತಂದರೆ ಜಲದೇವತೆಗೆ ವಿಷಕನ್ಯೆಯ ಪಟ್ಟ ಧರಿಸೋ ಕಾಲ ದೂರ ಇಲ್ಲ ಅಂತ ಜಲದೇವತೆ ಹೇಳ್ತಾಳೆ. ನನಗೀಗ ಆಗ್ತಾರ ನೋಡ ಕಷ್ಟನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ ಮಕ್ಕಳೇ ಅಂತ ಜಲದೇವತೆ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರೆ. ಮಕ್ಕಳು, ಚಿಂತಾಕ್ರಾಂತರಾಗಿ ದೇವತೆಯೇ, ನೀನು ಮತ್ತೆ ಮೊದಲಿನಂತಾಗಲು ಸಾಧ್ಯವಿಲ್ಲವೇ? ಆವಾಗ ಮಕ್ಕಳೆಲ್ಲ ಯೋಚನೆ ಮಾಡ್ತಾರೆ, ಏನು ಹೇಳ್ತಾಯಿದ್ರೆ ಅರ್ಥ ಮಾಡ್ಕೋತಾರೆ. ಹೌದು, ಕರೆಕ್ಟು, ಇದ್ರನ್ನ ಮನುಷ್ಯರು ಮಾಡ್ತಿರೋದ್ರಿಂದನೇ ಈ ಜಲ ಕಲುಷಿತಗೊಂಡಿದೆ ಅಂತ ಯೋಚನೆ ಮಾಡ್ತಾರೆ. ಅದಕ್ಕೇ ಮಕ್ಕಳು ಪ್ರಶ್ನೆ ಕೇಳ್ತಾರೆ, ದೇವತೆ ನೀನಿಗೆ ಮೊದಲಿನ ಥರ ನೀನು ಶುದ್ಧವಾಗಿ ಅರಿಯೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಜಲದೇವತೆ ಹೇಳ್ತಾರೆ, ಇದೇ ಮಕ್ಕಳೇ, ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಎಲ್ಲರೂ ನನ್ನನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು. ಜಲದೇವತೆ ಹೇಳ್ತಾರೆ, ಇದೆ, ನಾನು ಮೊದಲನೇ ಥರ ಹರಿಯೋದಕ್ಕೆ ಸಾಧ್ಯ ಇದೆ. ಆದರೆ ಅದನ್ನು ಮನುಷ್ಯ ಆದವರು ನನ್ನ ಮೇಲೆ ಆಗ್ತಾರ ದೌರ್ಜನ್ಯ ಅಂದರೆ ಕಸನ, ರಾಸಾಯನಿಕ ಪದಾರ್ಥಗಳ ನದಿಗೆ ಹಾಕೋದನ್ನು ಬಿಡಬೇಕು, ನಿಲ್ಲಿಸ್ಬೇಕು. ಎಲ್ಲರೂ ಆ ನದಿನ ಶುದ್ಧವಾಗಿ ಇಡೋದಕ್ಕೆ ಪ್ರಯತ್ನ ಪಡಬೇಕು, ಶ್ರಮಿಸಬೇಕು, ಕಷ್ಟಪಡಬೇಕು ಅಂತ ಜಲದೇವತೆ ಹೇಳ್ತಾಳೆ. ನನ್ನಲ್ಲಿ ಯಾವುದೇ ಬಗೆಯ ಮಾಲಿನ್ಯ ವಸ್ತು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ಶುದ್ಧಳಾಗಿ ಹರಿಯಬಲ್ಲೆ. ಹಾಗಾದರೆ ಈಗ ಹೇಳಿ ಮಕ್ಕಳೇ, ನನಗಾಗಿ ನೀವೇನು ಮಾಡಬಲ್ಲಿರಿ? ಅದೇ ನಾನು ಮೊದಲಿನ ಥರ ಹರಿಬಲ್ಲೆ, ಆದರೆ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ನನ್ನೊಳಗಡೆ ಹರಿಯೋಕ್ಕೆ ಬಿಡದೆ ಹೋದರೆ ನಾನು ಮೊದಲನೇ ರೀತಿಯಲ್ಲಿ ನಾನು ಹರಿಯೋದಕ್ಕೆ ಶುದ್ಧವಾಗಿ ಹರಿಬಲ್ಲೆ ಅಂತ ಹೇಳ್ತಾರೆ. ಅದಕ್ಕೆ ನೀವೀಗ ನನಗೆ ಏನು ಮಾಡಬಲ್ಲಿ ಹೇಳಿ ಮಕ್ಕಳೇ ಅಂತ ಜಲದೇವತೆ ಪ್ರಶ್ನೆ ಮಾಡ್ತಾಳೆ. ಮಕ್ಕಳೆಲ್ಲ, ತಾಯಿ, ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. ಇಂದಿನಿಂದ ಪಣ ತೊಟ್ಟು ನಿನ್ನನ್ನು ಪರಿಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ. ಮಕ್ಕಳು ಹೇಳ್ತಾರೆ, ತಾಯಿ, ನಿನ್ನ ಮಾಲಿನ್ಯ ಆಗಿರೋದ್ರಿಂದ ನಾವು ಮಾಲಿನ್ಯ ಆಗದಿರೋ ರೀತಿಯಲ್ಲಿ ತಡೆಗಟ್ತಿರ್ತೀವಿ, ಶ್ರಮ ಪಡ್ತೀವಿ, ಅದಕ್ಕೆ ಕಷ್ಟಪಡ್ತೀವಿ. ಇಂದಿನಿಂದನೇ ಶುದ್ಧವಾಗಿ ಇಡಲು ಪ್ರಯತ್ನ ಪಡ್ತೀವಿ ಅಂತ ಮಕ್ಕಳೆಲ್ಲ ಹೇಳ್ತಾರೆ. ಜಲದೇವತೆ, ಧನ್ಯವಾದ ಮಕ್ಕಳೇ, ಧನ್ಯವಾದ. ಜಲದೇವತೆ ಮಕ್ಕಳಿಗೆ ಧನ್ಯವಾದ ತಿಳಿಸ್ತಾರೆ. ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿಯಾಗಿಡೋಕ್ಕೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿ. ಮಕ್ಕಳು ತಮ್ಮ ಹೆತ್ತವರು, ಸುತ್ತಮುತ್ತಲ ಊರವ್ರನ್ನ ಸೇರಿಸಿ ಅದ್ರ ಬಗ್ಗೆ ಅರಿವು ಮೂಡಿಸಿ ಮಕ್ಕಳುಗಳು ಸಹಾಯನ ತೆಗೆದುಕೊಂಡು ಆ ಜಲದೇವತೆ ಆ ನದಿನ ಶುದ್ಧಗೊಳಿಸಲು ಜವಾಬ್ದಾರಿನ ವಹಿಸ್ಕೊತಾರೆ. ಇದರಿಂದ ತಿಳಿಯೋದಿಷ್ಟೇ ಮಕ್ಕಳ, ನಮ್ಮ ಸುತ್ತಮುತ್ತಲ ನೀರಿನ ಮೌಲ್ಯಗಳನ್ನ ನಾವು ಅರ್ಥಕೊಂಡು ನಮ್ಮ ಸುತ್ತಮುತ್ತಲ ಇರೋರಿಗೂ ಸಹ ನಾವು ಅದನ್ನು ಮಾಲಿನ್ಯ ಆಗದೇ ರೀತಿ ತಡೆಗಟ್ಟಬೇಕು. ಯಾಕೆಂದರೆ ಮುಂದೊಂದು ದಿನ ಅದರಿಂದ ಅಪಾಯ ಆಗೋದು ನಮಗೇನೆ. ಅದರಿಂದ ನಮ್ಮ ಸುತ್ತಮುತ್ತಲ ಇರುವ ನೈಸರ್ಗಿಕ ಸಂಪನ್ಮೂಲ ನಮ್ಮ ಕೈಲಾದಷ್ಟು ನಾವು ರಕ್ಷಿಸ್ತಾ ಬರೋಣ. ಇಂದಿಗೆ ಇವತ್ತು ಈ ಪಾಠ ಮುಗೀತು ಮಕ್ಕಳೇ. ಮುಂದಿನ ತರಗತಿಲಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಧನ್ಯವಾದಗಳು.